ಹಲೋ ಗೆಳೆಯರೇ, ನಮ್ಮ ಲ್ಯಾಕ್ಸ್ ಬೆಂಗಳೂರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಈ ಆರ್ಟಿಕಲ್ ಮುಖಾಂತರ ಆತ್ಮನಿರ್ಭರ್ ಭಾರತ್ ಅಥವಾ ಸ್ವಯಂ ಅವಲಂಬಿತ ಭಾರತ ಎಂದರೇನು, ಅದರ 5 ಪಿಲ್ಲರ್ಗಳು ಯಾವ್ದು, ಇದರಿಂದ ನಾವು ಏನನ್ನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, 20 ಲಕ್ಷ ಕೋಟಿ ಪ್ಯಾಕೇಜ್ ಏನು ಕೊಟ್ಟಿದ್ದಾರೆ, ಅದರಿಂದ ಯಾವ್ಯಾವ ಸೆಕ್ಟರ್ಸ್ಗಳಿಗೆ ಅನುಕೂಲ ಆಗುತ್ತೆ, ಅದ್ರ ಜೊತೆಗೆ ಫಾರ್ಮರ್ಸ್ ಆಗಿರ್ಬೋದು, ಪೂರ್ ಆಗಿರ್ಬೋದು, ಮಾರ್ಜಿನಲೈಸ್ ಕಮ್ಯುನಿಟಿ ಆಗಿರ್ಬೋದು, ಇವರೆಲ್ಲರಿಗೂ ಯಾವ ರೀತಿ ಸರ್ಕಾರ ಅನುದಾನವನ್ನು ಕೊಡ್ತಿದೆ ಅಂತ ಹೇಳಿ ನೋಡೋಣ. ಈ ಆತ್ಮನಿರ್ಭರ್ ಭಾರತ ಅಥವಾ ಸ್ವಯಂ ಅವಲಂಬಿತ ಭಾರತದ ಬಗ್ಗೆ ಫೈನಾನ್ಸ್ ಮಿನಿಸ್ಟರ್ ಅಥವಾ ವಿತ್ತ ಸಚಿವ ಏನಿದ್ದಾರೆ ಅವರು 5 ಟ್ರಂಚ್ಗಳಲ್ಲಿ ಡೀಟೇಲ್ಸ್ನ ಕೊಡ್ತಾ ಬಂದಿದ್ದಾರೆ. ಸೊ ಹೀಗಾಗಿ ನಾನು ಈ ಆರ್ಟಿಕಲ್ನು ಕೂಡ ಸೀರೀಸ್ ಅಲ್ಲಿ ಮಾಡ್ತೀನಿ. ಮೊದಲನೇ ದಿನ MSME ತಗೊಳ್ಳೋಣ, ಎರಡನೇ ದಿವಸ ಅಗ್ರಿಕಲ್ಚರ್, ಈ ರೀತಿ ಸೀರೀಸ್ ಆಗಿ ಯಾವ ರೀತಿ ಅವ್ರು ಲಾಂಚ್ ಮಾಡಿದ್ರೆ ಅದರಿಂದ ಆಗುವಂಥ ಬೆನಿಫಿಟ್ಸ್ಗಳೇನು, ಈ ಮುಖಾಂತರ ಸ್ವಯಂ ಅವಲಂಬಿತ ಭಾರತ ಅಂದ್ರೆ ಏನು ಮತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮುಂದುವರಿಯಕ್ಕೆ ಮುಂಚೆ ಎಕನಾಮಿಕ್ ಸ್ಟಿಮ್ಯುಲಸ್ ಅಥವಾ ಆರ್ಥಿಕ ಉತ್ತೇಜನ ಅಂದ್ರೆ ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಎಕನಾಮಿಕ್ ಸ್ಟಿಮ್ಯುಲಸ್ನ ಯಾಕೆ ಕೊಡ್ತಿದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಆಗಿದೆ, ಎಕನಾಮಿ ಸ್ಲೋ ಡೌನ್ ಆಗಿದೆ, ಯಾವ ವಸ್ತುಗಳಿಗೂ ಡಿಮ್ಯಾಂಡ್ ಜಾಸ್ತಿ ಇಲ್ಲ. ಸೊ ಹೀಗಾಗಿ ಡಿಮ್ಯಾಂಡ್ ಸಪ್ಲೈಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಎಕನಾಮಿಯಲ್ಲಿ ಸ್ಟಿಮ್ಯುಲಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಆ ಸ್ಟಿಮ್ಯುಲಸ್ ಮುಖಾಂತರ ಕೆಲವೊಂದು ಎಕನಾಮಿಕ್ ರೆಸ್ಪಾನ್ಸ್ ಅಂದರೆ ಡಿಮ್ಯಾಂಡ್ಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಿದ್ದೀವಿ. ಸೊ ಹೀಗಾಗಿ ಎಕನಾಮಿಕ್ ಸ್ಟಿಮ್ಯುಲಸ್ನ ನಾವು 2 ರೀತಿಯಲ್ಲಿ ಕೊಡ್ತೀವಿ. ಮೊದಲನೇದಾಗಿ ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಫಿಸ್ಕಲ್ ಪಾಲಿಸಿ ಅಂದರೆ ಸರ್ಕಾರ ಮಾಡುವಂತಹ ಆರ್ಥಿಕ ನೀತಿಗಳಿಂದ. ಎರಡನೇದು ಮಾನಿಟರಿ ಪಾಲಿಸಿ. ಮಾನಿಟರಿ ಪಾಲಿಸಿ ಅಂದರೆ RBI ಮಾಡುವಂತಹ ಅಥವಾ ವಿತ್ತೀಯ ನೀತಿ ಅಂತ ಕೂಡ ಕರಿತೀವಿ. ಸರ್ಕಾರ ಯಾವ ರೀತಿ ಮಾಡ್ಬೋದು, ಮೊದಲನೇದಾಗಿ ಸರ್ಕಾರ ಹೆಚ್ಚಿನ ಸ್ಪೆಂಡಿಂಗ್ ಮಾಡ್ಬೋದು. ಅಂದರೆ ಈಗ ಯಾವ ರೀತಿ ಸ್ಟಿಮ್ಯುಲಸ್ ಪ್ಯಾಕೇಜ್ ಕೊಟ್ಟಿದೆಯಲ್ಲ, ಈ ರೀತಿ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತು ಬೇರೆ ಬೇರೆ ವಿಷಯಗಳ ಮೇಲೆ ಸ್ಪೆಂಡಿಂಗ್ನ ಸರ್ಕಾರ ಜಾಸ್ತಿ ಮಾಡೋದ್ರಿಂದ ಆಟೋಮ್ಯಾಟಿಕ್ಲಿ ಡಿಮ್ಯಾಂಡ್ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ ಮಾರ್ಕೆಟ್ನಲ್ಲಿ. ಎರಡನೇದು ಏನು ಮಾಡ್ಬೋದು, ಸರ್ಕಾರ ಕಲೆಕ್ಟ್ ಮಾಡ್ತಿರುವಂಥ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡ್ಬೋದು. ಟ್ಯಾಕ್ಸ್ ಅಮೌಂಟ್ನ ಕಡಿಮೆ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಜನಗಳ ಹತ್ರ ಜಾಸ್ತಿ ದುಡ್ಡು ಉಳ್ಕೊಳ್ಳುತ್ತೆ. ಅಗೇನ್ ಇದರಿಂದ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಮುಂದುವರೆದು RBI ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ರೇಟ್ಸ್ಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ಕೂಡ ಹೆಚ್ಚಿನ ಜನಗಳಲ್ಲಿ ಹೆಚ್ಚಿನ ದುಡ್ಡಿರೋ ರೀತಿಯಲ್ಲಿ ನೋಡ್ಕೊಳ್ಬೋದು. ಅಂದರೆ ಇಂಟ್ರೆಸ್ಟ್ ರೇಟ್ಸ್ನ ಕಡಿಮೆ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ RBI ಬ್ಯಾಂಕ್ಸ್ಗಳಿಗೆ ಹೇಳುವಂಥ ಮುಖಾಂತರ ಸೊ ಹೆಚ್ಚಿನ ಲೋನ್ಗಳಿಗೆ ಕೊಡ್ಬೋದು ಜನಸಾಮಾನ್ಯರಿಗೆ. ಇದರಿಂದ ಕೂಡ ಜನಗಳ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ಕೊಳ್ಳೋದಕ್ಕೋಸ್ಕರ ದುಡ್ಡು ಸಿಗುತ್ತೆ. ಸೊ ಇದರಿಂದ ಕೂಡ ನಾವು ಮನಿ ಸಪ್ಲೈಯನ್ನು ಜಾಸ್ತಿ ಮಾಡ್ಬೋದು. ಸೊ ಇದೇ ಎಕನಾಮಿಕ್ ಸ್ಟಿಮ್ಯುಲಸ್ ಅಂತ ಹೇಳಿ. ಬಟ್ ಇವಾಗ ನಾವು ಡಿಸ್ಕಸ್ ಮಾಡ್ತಿರೋದು ಫಿಸ್ಕಲ್ ಸ್ಟಿಮ್ಯುಲಸ್. ಇದು ಗವರ್ನಮೆಂಟ್ ಕೊಟ್ಟಿರುವಂಥ 20 ಲಕ್ಷ ಕೋಟಿಯ ಬಗ್ಗೆ. ಮುಂದುವರಿಯಕ್ಕೆ ಮುಂಚೆ ಸಣ್ಣದಾಗಿ ಈ ಸ್ಟಿಮ್ಯುಲಸ್ನಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಈ ಸ್ಟಿಮ್ಯುಲಸ್ನಿಂದ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಯಾವಾಗ ನಮ್ಮ ಹತ್ರ ಹೆಚ್ಚಿನ ಪರ್ಚೇಸಿಂಗ್ ಪವರ್ ಇರುತ್ತೆ, ನಮ್ಮ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಲಿ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆಗ್ತಿದ್ದಂಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಬಿಕಾಸ್ ಡಿಮ್ಯಾಂಡ್ ಸಪ್ಲೈಯನ್ನು ಮ್ಯಾಚ್ ಮಾಡೋದಕ್ಕೋಸ್ಕರ. ಸೊ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಇನ್ವೆಸ್ಟ್ಮೆಂಟ್ಸ್ನ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ಅದ್ರ ಮೇಲೆ. ನಂತರದಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಎಂಪ್ಲಾಯೀಸ್ ಕೂಡ ಬೇಕಾಗ್ತಾರೆ. ಸೊ ಹೀಗಾಗಿ ಹೆಚ್ಚಿನ ಎಂಪ್ಲಾಯ್ಮೆಂಟ್ಸ್ ಆಗುತ್ತೆ. ಹೆಚ್ಚಿನ ಎಂಪ್ಲಾಯ್ಮೆಂಟ್ಸ್ ತೊಗೊಂಡಾಗ ಆಟೋಮೆಟಿಕ್ಲಿ ವೇಜಸ್ ಜಾಸ್ತಿ ಆಗುತ್ತೆ. ಸೊ ವೇಜಸ್ ಜಾಸ್ತಿ ಆದಂಗೆ ಅಗೇನ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಇದು ಡಿಮ್ಯಾಂಡ್ ಸಪ್ಲೈ ಸೈಕಲ್ನ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ತಿರ್ಗಾ ಡಿಮ್ಯಾಂಡ್ ಜಾಸ್ತಿ ಆಯಿತು, ಸೊ ತಿರ್ಗಾ ಸಪ್ಲೈ ಇನ್ಕ್ರೀಸ್ ಮಾಡ್ತೀವಿ. ಸಪ್ಲೈ ಮಾಡ್ದಂಗೆ ಅಗೇನ್ ಪ್ರೊಡಕ್ಷನ್ ಮಾಡಬೇಕು. ಸೊ ಲೈಕ್ ದಿಸ್ ಇಸ್ ಕೈಂಡ್ ಆಫ್ ಅ ವರ್ಚುವಸ್ ಸೈಕಲ್, ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ವರ್ಚುವಸ್ ಸೈಕಲ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಈಗ ನಾವು ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಡಿಮ್ಯಾಂಡ್ ಇರೋದಿಲ್ಲ, ಆಟೋಮೆಟಿಕ್ಲಿ ದಿಸ್ ಸೈಕಲ್ ಕಂಟಿನ್ಯೂ ಆಗೋದಿಲ್ಲ. ಸರ್ಕಾರ ಬರೀ ಎಕನಾಮಿಕ್ ಪಾಲಿಸಿ ಬಗ್ಗೆ ಯೋಚನೆ ಮಾಡಿದ್ರೆ ಪಬ್ಲಿಕ್ ಪಾಲಿಸಿ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ಸರ್ಕಾರ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಯಾವ ರೀತಿ ರಿಫಾರ್ಮ್ಸ್ನ ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿದೆ. ಸೊ ಈ ನಿಟ್ಟಿನಲ್ಲಿ ಸ್ವಯಂ ಅವಲಂಬಿತ ಭಾರತ ಅಥವಾ ಆತ್ಮನಿರ್ಭರ್ ಭಾರತಕ್ಕೆ 5 ಪಿಲ್ಲರ್ಸ್ಗಳನ್ನು ರೆಕಗ್ನೈಸ್ ಮಾಡ್ತೀವಿ. ಸೊ 5 ಪಿಲ್ಲರ್ಸ್ಗಳು ಯಾವ್ದು? ಮೊದಲನೇದು ಎಕಾನಮಿ, ಎರಡನೇದು ಇನ್ಫ್ರಾಸ್ಟ್ರಕ್ಚರ್, ಮೂರನೇದು ಸಿಸ್ಟಮ್, ನಾಲ್ಕನೇದು ಡೆಮೋಗ್ರಫಿ, ಐದನೇದು ಡಿಮ್ಯಾಂಡ್. ಎಲ್ಲರಿಗೂ ಗೊತ್ತಿರೋದಂಗೆ ಎಕಾನಮಿ ಸ್ಲೋ ಡೌನ್ ಇದೆ. ಎಕಾನಮಿ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ, ಕ್ವಾಂಟಮ್ ಜಂಪ್ ಆಗಬೇಕು ಅಥವಾ ಬೂಮ್ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳು ಬೇಕಾಗುತ್ತೆ. ನಂತರದಲ್ಲಿ ಇನ್ಫ್ರಾಸ್ಟ್ರಕ್ಚರ್. ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನೋಡ್ಬೋದು, ಹೆಚ್ಚಿನ ಪ್ರೊಡಕ್ಷನ್ಸ್ ಆಗಿತ್ತು, ಬೆಳೆ ಬಂದಿತ್ತು, ಆದರೆ ಅದಕ್ಕೆ ಕರೆಕ್ಟ್ ಪ್ರೈಸ್ ಸಿಗದೇ ಇರೋ ಕಾರಣದಿಂದ ಎಷ್ಟೊಂದು ಬೆಳೆಗಳನ್ನು ನಾಶ ಆಯಿತು. ಸೊ ಹೀಗಾಗಿ ಒಳ್ಳೆ ಕೋಲ್ಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ಗಳಿದ್ದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಯಾವಾಗಲೂ ಪ್ರೈವೇಟ್ ಹೆಲ್ತ್ ಕೇರಿಗೆ ಹೆಚ್ಚಿನ ಎಂಫಸಿಸ್ ಕೊಟ್ಟಿತ್ತು. ಬಟ್ ಆದರೆ ಕೋವಿಡ್-19 ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಸೇವೆಗಳು ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಏನಿದ್ದಾರೆ ಅವರು ಪ್ರಾಮಿನೆಂಟ್ ರೋಲ್ಗಳನ್ನು ನೋಡ್ತಿದ್ದೀವಿ. ಸೊ ಹೀಗಾಗಿ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇದರಿಂದ ಮಾಡರ್ನ್ ಇಂಡಿಯಾ ಏನಿದೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಮುಂದುವರೆದು ಸಿಸ್ಟಮ್ ಅಂದರೆ ಟೆಕ್ನಾಲಜಿ ಡ್ರಿವನ್ ಸಿಸ್ಟಮ್ ಇರಬೇಕು. ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಆರೋಗ್ಯ ಸೇತು ಆ್ಯಪ್ ನೀವು ನೋಡಿರ್ಬೋದು. ಸೊ ಆರೋಗ್ಯ ಸೇತು ಆ್ಯಪ್ ಮುಖಾಂತರ ಕೋವಿಡ್-19 ಇರುವವರ ಬಗ್ಗೆ ಮತ್ತು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಇವೆಲ್ಲದರ ಬಗ್ಗೆ ಮಾಹಿತಿ ನಮಗೆ ಈ ಆರೋಗ್ಯ ಸೇತು ಆ್ಯಪ್ಗಳಿಂದ ಸಿಗ್ತಾ ಹೋಯಿತು. ಸೊ ಈ ರೀತಿ ಭಾರತ ತನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರು ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ. ನಂತರದಲ್ಲಿ ಡೆಮೋಗ್ರಫಿ. ಸೊ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಪ್ರಪಂಚದಲ್ಲಿ
ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಆದರೆ ಭಾರತದಲ್ಲಿ ರೀಪ್ರೊಡಕ್ಟಿವ್ ಏಜ್ ಅಥವಾ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಈ ನಿಟ್ಟಿನಲ್ಲಿ ನೋಡ್ಬೇಕಂತ ಹೇಳಿದ್ರೆ ಭಾರತ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂತಹ ಹ್ಯೂಮನ್ ರಿಸೋರ್ಸಸ್ ಅಥವಾ ಮಾನವ ಸಂಪನ್ಮೂಲಗಳನ್ನ ಸಪ್ಲೈ ಮಾಡೋಷ್ಟು ಕೇಪಬಿಲಿಟಿ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತದ ಯೂತ್ಗಳಿಗೆ ಹೆಚ್ಚಿನ ಟ್ರೈನಿಂಗ್ ಕೊಡಬೇಕು. ಅದಕ್ಕೋಸ್ಕರ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಕೂಡ ಲಾಂಚ್ ಮಾಡಿದರು. ಸೊ ಈ ಏನು ಯೂತ್ ಪಾಪ್ಯುಲೇಷನ್ ಇದೆ ಅದನ್ನು ವೈಬ್ರೆಂಟ್ ಡಿಮೋಗ್ರಫಿ ಮಾಡೋದಕ್ಕೆ ಸರ್ಕಾರ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವ ರೀತಿ ಅವರು ಒಂದು ಪಿಲ್ಲರ್ ಆಗಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ. ನಂತರದಲ್ಲಿ ಡಿಮ್ಯಾಂಡ್, ನಾವು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಡಿಮ್ಯಾಂಡ್ ಮತ್ತು ಸಪ್ಲೈ ಸೈಕಲ್. ಈ ಡಿಮ್ಯಾಂಡ್ ಸಪ್ಲೈ ಸೈಕಲ್ ತುಂಬ ಇಂಪಾರ್ಟೆಂಟ್ ಎಕಾನಮಿಗೆ, ಯಾಕಂದರೆ ಇದರಿಂದ ಎಕನಾಮಿಕ್ ಗ್ರೋತ್ ಅಥವಾ ಎಕನಾಮಿಕ್ ಗ್ರೋತ್ ಸೈಕಲ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇಟ್ಕೊಳ್ಳಿ, ಸ್ವಯಂ ಅವಲಂಬಿತ ಭಾರತದ 5 ಪಿಲ್ಲರ್ಗಳು ಯಾವ್ದು ಅಂತ ಹೇಳ್ಬಿಟ್ಟು ಮುಂದುವರೆದು ಆತ್ಮನಿರ್ಭರ್ ಭಾರತ ಅಭಿಯಾನ ಅಂಡರ್ನಲ್ಲಿ 20 ಲಕ್ಷ ಕೋಟಿ ಏನು ಕೊಡ್ತಿದ್ದೀವಿ, ಅದ್ರಲ್ಲಿ ಸ್ಪೆಷಲ್ ಆಗಿ ಯಾರನ್ನ ಫೋಕಸ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಈ ಸರ್ಕಾರ 4 L's ಬಗ್ಗೆ ಫೋಕಸ್ ಮಾಡ್ತಿದೆ. 4 L ಯಾವ್ದು? ಮೊದಲನೇದು ಲ್ಯಾಂಡ್ ಅಥವಾ ಭೂಮಿ ಅಥವಾ ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ರಿಫಾರ್ಮ್ಸ್, ಇವೆಲ್ಲದ್ರ ಬಗ್ಗೆ ಸರ್ಕಾರ ಫೋಕಸ್ ಮಾಡ್ತಿದೆ. ನಂತರದಲ್ಲಿ ಲೇಬರ್. ನಾವು ಕೋವಿಡ್-19 ಆಗಿದ ತಕ್ಷಣ ಮೈಗ್ರೆಂಟ್ ಲೇಬರರ್ಸ್ನ ಸಮಸ್ಯೆನ ನೋಡಿದ್ವಿ. ಸೊ ಹೀಗಾಗಿ ಲೇಬರ್ ರಿಫಾರ್ಮ್ಸ್ ಯಾವ ರೀತಿ ಮಾಡಬೇಕು, ಲೇಬರ್ ಕೋಡ್ಗಳನ್ನು ತೆಗೆದುಕೊಂಡು ಬರುವ ಮುಖಾಂತರ ಲೇಬರ್ ಸೆಕ್ಟರ್ನಲ್ಲಿ ರಿಫಾರ್ಮ್ಸ್ನ ಮಾಡ್ತಿದೆ. ಮುಂದುವರಿದು ಲಿಕ್ವಿಡಿಟಿ. ಜನಗಳ ಹತ್ರ ದುಡ್ಡು ಇಲ್ದರೆ ಲಿಕ್ವಿಡಿಟಿ ಕ್ರಂಚ್ ಆಗಿದೆ. ಸೊ ಹೀಗಾಗಿ ಯಾವ ರೀತಿ ಜನಗಳ ಹತ್ರ ದುಡ್ಡು ಬರಬೇಕು, ಮನಿ ಸಪ್ಲೈ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ತಗೊಳುತ್ತೆ. ನಂತರದಲ್ಲಿ ಲಾಸ್ ಇರ್ಬೋದು. ಕೋವಿಡ್ ಸಂಬಂಧಪಟ್ಟಂತೆ ನಮ್ಮ ಹತ್ರ ಯಾವ ಲಾಸ್ ಕೂಡ ಇರಲಿಲ್ಲ. ಹೀಗಾಗಿ ಎಪಿಡೆಮಿಕ್ಸ್ ಆ್ಯಕ್ಟ್ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗಳನ್ನು ಬಳಕೆ ಮಾಡ್ಕೊಂಡ್ವಿ. ಈ ಎಪಿಡೆಮಿಕ್ಸ್ ಆ್ಯಕ್ಟ್ ಬ್ರಿಟಿಷ್ ಅವ್ರು ಮಾಡಿದಂಥದ್ದು. ಅಂಥ ಲಾಸ್ಗಳನ್ನು ಅಂದರೆ ಔಟ್ಡೇಟೆಡ್ ಲಾಸ್ನ ಇವತ್ತು ಕರೆಂಟ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಹೀಗಾಗಿ ಹೊಸದಾಗಿ ನಾವು ಸಿಂಪಲ್ ಆಗಿರುವಂಥ ಲಾಸ್ಗಳನ್ನು ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ 4 L's ಜ್ಞಾಪಕ ಇಟ್ಕೊಳ್ಳಿ. ನಂತರದಲ್ಲಿ ಯಾರನ್ನ ಫೋಕಸ್ ಮಾಡ್ತಿದೆ ಸರ್ಕಾರ? ಲೇಬರರ್ಸ್ನ, ಮಿಡಲ್ ಕ್ಲಾಸ್, ಕಾಟೇಜ್ ಇಂಡಸ್ಟ್ರಿ, MSME ಇಂಡಸ್ಟ್ರೀಸ್ ಅಮಾಂಗ್ ಅದರ್ಸ್. ಅಂದರೆ ಹೆಚ್ಚಿನ ಹೊತ್ತನ್ನು ಅನ್ಆರ್ಗನೈಸ್ ಸೆಕ್ಟರ್ ಅಥವಾ ಇನ್ಫಾರ್ಮಲ್ ಸೆಕ್ಟರ್ಸ್ನಲ್ಲಿ ಕೆಲಸ ಮಾಡ್ತಿರೋರ ಮೇಲೆ ಫೋಕಸ್ ಮಾಡ್ತಿದೆ. ಸರ್ಕಾರ ದಿಟ್ಟವಾದ ಸುಧಾರಣೆಗಳನ್ನು ತೆಗೆದುಕೊಂಡು ಬರಬೇಕು ಅಂತಿದೆ. ಅಂದರೆ ಕೋವಿಡ್ ಅನ್ನೋದು ಒಂದು ಕ್ರೈಸಿಸ್ ಆಗಿದ್ರು ಕೂಡ ಇದರಲ್ಲೊಂದು ಆಪರ್ಚುನಿಟಿ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಕೋವಿಡ್ ನಂತರ ಭಾರತ ಇರಬೇಕು ಅನ್ನೋದ್ರ ಬಗ್ಗೆ, ಯಾವ ರೀತಿ ರಿಫಾರ್ಮ್ಸ್ಗಳನ್ನು ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಸಪ್ಲೈ ಚೈನ್ ರಿಫಾರ್ಮ್ಸ್ ಆಫ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ಸಪ್ಲೈ ಚೈನ್ ಏನಿದೆ ಅದರಲ್ಲಿ ಮಾರ್ಪಾಟುಗಳನ್ನು ಮಾಡಬೇಕು ಅಂತ. ನಂತರದಲ್ಲಿ ಟ್ಯಾಕ್ಸ್ ಸಿಸ್ಟಮ್ಸ್. ಮುಂದುವರೆದು ಸಿಂಪಲ್ ಮತ್ತು ಕ್ಲಿಯರ್ ಆಗಿರುವಂಥ ಲಾಸ್ಗಳನ್ನು ತೆಗೆದುಕೊಂಡು ಬರಬೇಕು. ನಾನು ಈಗ ಆಲ್ರೆಡಿ ಹೇಳಿರೋ ರೀತಿ ಭಾರತದಲ್ಲಿ ಹೆಚ್ಚಿನ ಡೆಮೋಗ್ರಫಿ ಇದೆ, ಅದನ್ನು ವೈಬ್ರೆಂಟ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುಂದುವರೆದು ಸ್ಟ್ರಾಂಗ್ ಫಿನಾನ್ಷಿಯಲ್ ಸಿಸ್ಟಮ್. ಯಾವ ರೀತಿ ನಮ್ಮ ವಿತ್ತೀಯ ನೀತಿಯ ಅಥವಾ ಹಣಕಾಸಿನ ನೀತಿಯನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳುತ್ತೆ. ಮುಂದುವರೆದು ಈ ಕೊಟ್ಟಿರುವಂಥ ಅಮೌಂಟ್ಸ್ನ ಯಾವ್ಯಾವ ಸೆಕ್ಟರ್ಸ್ ಯಾವ್ಯಾವ ರೀತಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತು ಯಾವ್ಯಾವ ಸೆಕ್ಟರ್ಸ್ನಲ್ಲಿ ಯಾವ್ಯಾವ ರಿಫಾರ್ಮ್ಸ್ಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಟ್ರೆಂಚ್ ಅಥವಾ ಇನ್ಕ್ರಿಮೆಂಟಲ್ ಆಗಿ ರಿಫಾರ್ಮ್ಸ್ಗಳನ್ನು ಹೇಳ್ತಾ ಬರ್ತಿದ್ದಾರೆ. ಸೊ ಮೊದಲನೇ ರಿಫಾರ್ಮ್ಸ್ ಬಂದು ಪಾರ್ಟ್ 1ನಲ್ಲಿ ಎಕ್ಸ್ಪೆಷಲಿ ಬಿಸ್ನೆಸಸ್ ಇನ್ಕ್ಲೂಡಿಂಗ್ MSMEಗಳ ಬಗ್ಗೆ ಹೆಚ್ಚಿನ ಫೋಕಸ್ನ ಮಾಡ್ತಿದ್ದಾರೆ ಪಾರ್ಟ್ 1ನಲ್ಲಿ. ಇದು ಸರ್ಕಾರ ರಿಲೀಸ್ ಮಾಡಿರುವಂಥ PPT. ಒಂದು ಸಲ ನೀವು ಅದನ್ನು ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಎಕ್ಸಾಮಿಗೆ ತುಂಬ ಅನುಕೂಲ ಆಗುತ್ತೆ. ಎಕ್ಸ್ಪೆಷಲಿ ಇಲ್ಲಿ ಕೊಟ್ಟಿರುವಂಥ ಫ್ಯಾಕ್ಟ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಬೇಡಿ, ಅದ್ರ ಬದಲು ಕೆಲವೊಂದು ಡೆಫಿನೇಷನ್ಸ್ಗಳು ಮತ್ತು ಕೆಲವೊಂದು ಟರ್ಮಿನಾಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಪ್ರೈಮ್ ಮಿನಿಸ್ಟರ್ ವಿಷನ್ ಏನಿದೆ, ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ಸ್ವಯಂ ಅವಲಂಬಿತ ಭಾರತವನ್ನು ಮಾಡೋದಕ್ಕೋಸ್ಕರ 5 ಪಿಲ್ಲರ್ಸ್ ಯಾವುದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವರದು 20 ಲಕ್ಷ ಕೋಟಿ ಕೊಡ್ತಿದ್ದಾರೆ ಮತ್ತು ಯಾರ್ಯಾರನ್ನ ಕ್ಯಾಟರ್ ಮಾಡ್ತಿದ್ದಾರೆ ಅಂತ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನಾವಿರುವಂಥ ಲೋಕಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಸಂಖ್ಯೆಯಲ್ಲಿ ಸೇಲ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅನ್ವಯದಲ್ಲಿ 1.70 ಲಕ್ಷ ಕೋಟಿಯನ್ನು ರಿಲೀಫ್ ಪ್ಯಾಕೇಜ್ ಆಗಿ ಕೊಡ್ತಿದ್ದಾರೆ. ಯಾರ್ಯಾರು ಕೊರೋನಾ ವಿರುದ್ಧ ಓಡಾಡ್ತಿದಾರೋ ಅವ್ರಿಗೋಸ್ಕರ. ಮೊದಲನೇದಾಗಿ 50 ಲಕ್ಷ ಒಬ್ಬ ಹೆಲ್ತ್ ವರ್ಕರ್ಗೆ ಇನ್ಶೂರೆನ್ಸ್ ಕವರ್ನ ಕೊಡ್ತಿದ್ದಾರೆ. ನಂತರದಲ್ಲಿ 80 ಕೋಟಿ ಬಡವರೇನಿದ್ದಾರೆ ಅವರಿಗೆ 5 kg ವೀಟ್ ಅಥವಾ ರೈಸ್, ಅಂದರೆ ಒಬ್ಬ ವ್ಯಕ್ತಿಗೆ 3 ತಿಂಗಳಿಗೆ 5 kg ವೀಟ್ ಅಥವಾ ರೈಸನ್ನು ಕೊಡ್ತಿದ್ದಾರೆ, ಅಂದರೆ ಇಂಟು ನಂಬರ್ ಆಫ್ ಪೀಪಲ್ ಇನ್ ದ ಫ್ಯಾಮಿಲಿ. ಓಕೆ. ನಂತರದಲ್ಲಿ 1 kg ಪಲ್ಸಸ್ಗಳನ್ನು ಕೊಡ್ತಿದ್ದಾರೆ. ನಂತರ ವುಮೆನ್ ಜನ್ಧನ್ ಅಕೌಂಟ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ 500 ರೂಪಾಯಿ ಪರ್ ಮಂತ್ ಕೊಡ್ತಾರೆ ನೆಕ್ಸ್ಟ್ 3 ಮಂತ್ಸ್ವರೆಗೂ. ಸೊ ಇಲ್ಲಿ ನೀವು ಫ್ಯಾಕ್ಟ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಬಿಡಿ. ಜನ್ಧನ್ ಅಕೌಂಟ್ ಅಂದ್ರೇನು, ಮತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ, ಈ ರೀತಿ ಫ್ಯಾಕ್ಟ್ಸ್ಗಳನ್ನು ಜಾಸ್ತಿ ಜ್ಞಾಪಕ ಇಟ್ಕೊಳ್ಳಿ. ಮುಂದುವರಿದು ಗ್ಯಾಸ್ ಸಿಲಿಂಡರ್ಸ್ನ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡ್ತಿದ್ದಾರೆ 8 crore ಪೂರ್ ಫ್ಯಾಮಿಲೀಸ್ಗಳಿಗೆ. ನಂತರದಲ್ಲಿ MGNREG ಅಥವಾ ನರೇಗಾ ಯೋಜನೆ ಅಡಿಯಲ್ಲಿ ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸೀನಿಯರ್ ಸಿಟಿಸನ್ ಯಾರಿರ್ತಾರೆ, ವಿಡೋಸ್ ಇರ್ಬೋದು ಅಥವಾ ದಿವ್ಯಾಂಗಗಳಿಗೆ 1000 ರೂಪಾಯಿ ಪೆನ್ಷನ್ ಅಮೌಂಟನ್ನು ಕೊಡ್ತಿದ್ದಾರೆ. ನಂತರದಲ್ಲಿ PM ಕಿಸಾನ್ ಅನ್ವಯ. ಸೊ PM ಕಿಸಾನ್ನಲ್ಲಿ 6,000 ರೂಪಾಯಿಯನ್ನು 4 ತಿಂಗಳ ಕಾಲದಲ್ಲಿ ಕೊಡಬೇಕಾಗಿತ್ತು. ಆದರೆ ಈಗ ಫ್ರಂಟ್ ಲೋಡೆಡ್ ಮಾಡಿದ್ದಾರೆ, ಅಂದರೆ 2,000 ರೂಪಾಯಿನ ಆಲ್ರೆಡಿ ಫಾರ್ಮಸಿಗೆ ಪೇ ಮಾಡಿದ್ದಾರೆ, ಅಂದರೆ ಜುಲೈನಲ್ಲಿ ಪೇ ಮಾಡಬೇಕಾಗಿರೋದನ್ನ ಈಗಲೇ ಪೇ ಮಾಡಿದ್ದಾರೆ. ಅದನ್ನೇ ಫ್ರಂಟ್ ಲೋಡ್ ಅಂತ ಕರಿತೀವಿ. ನಂತರದಲ್ಲಿ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಫಂಡ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ.
ನಂತರದಲ್ಲಿ 100 ವರ್ಕರ್ಸ್ಗಿನ ಕಡಿಮೆ ಇರುವಂಥ ಬಿಸ್ನೆಸ್ಗಳಲ್ಲಿ ಯಾರು 15,000ಕ್ಕಿಂತ ಕಡಿಮೆ ಸಂಬಳಗಳನ್ನು ಪಡ್ಕೊಳ್ತಿದ್ದಾರೆ ಅವರ 24% ವೇತನ ಏನಿದೆ ಅದು PF ಅಕೌಂಟ್ಗಳಿಗೆ ಆಗಬೇಕು. ಮುಂದುವರೆದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನಾನ್ ರಿಫಂಡಬಲ್ ಅಡ್ವಾನ್ಸ್ 75% ಆಫ್ ಅಮೌಂಟ್ನ ನಾನ್ ರಿಫಂಡಬಲ್ ಅಡ್ವಾನ್ಸ್ ಕೂಡ ಕೊಡ್ತಿದ್ದಾರೆ. ನಂತರದಲ್ಲಿ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳೇನಿದೆ ಅವರಿಗೆ ರೀತಿಯಾದ ಕೊಲಾಟ್ರಲ್ ಇಲ್ಲದೆ ಲೋನ್ಸ್ಗಳನ್ನು ಕೊಡ್ತಿದೆ. ಅಷ್ಟೇ ಅಲ್ಲದೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಏನಿದೆ ಸೊ ಅದರಿಂದ ಮೆಡಿಕಲ್ ಟೆಸ್ಟಿಂಗ್ ಮತ್ತು ಸ್ಕ್ರೀನಿಂಗ್ಗಳಿಗೆ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದೆ. ಇವ್ರಿಗೂ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳನ್ನು ನೋಡಿದ್ವಿ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡೋಣ. ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದ್ರೇನು, ಬ್ಯಾಂಕ್ ಹತ್ರ ಇರುವಂಥ ಟೋಟಲ್ ಅಮೌಂಟ್ನ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಅಂದರೆ ಟೋಟಲ್ ಅಮೌಂಟಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ಬ್ಯಾಂಕ್ಗಳು RBI ಹತ್ರ ಇಡಬೇಕು. ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. RBI ಏನು ಮಾಡಿದೆ, ಪರ್ಸೆಂಟೇಜ್ನ ಕಡಿಮೆ ಮಾಡಿರೋದ್ರಿಂದ ಕಡಿಮೆ ಅಮೌಂಟ್ ಇಡಬೇಕು. ಹೀಗಾಗಿ ಹೆಚ್ಚಿನ ಅಮೌಂಟ್ ಬ್ಯಾಂಕ್ ಹತ್ರ ಉಳ್ಕೊಳ್ಳುತ್ತೆ. ಬ್ಯಾಂಕ್ ಹತ್ರ ಹೆಚ್ಚಿನ ಅಮೌಂಟ್ ಉಳ್ಕೊಂಡ್ರೆ ಆಟೋಮೆಟಿಕ್ಲಿ ಅದು ಪಬ್ಲಿಕ್ಗಳಿಗೆ ಅಥವಾ ಕಸ್ಟಮರ್ಸ್ಗಳಿಗೆ ಕೊಡುತ್ತೆ. ಸೊ ಹೀಗಾಗಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮುಂದುವರೆದು ಟಾರ್ಗೆಟೆಡ್ ಲಾಂಗ್ ಟರ್ಮ್ ರಿಪೋ ಆಪರೇಷನ್ಸ್ಗಳನ್ನು ಮಾಡ್ತಿರೋದ್ರಿಂದ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳಾಗ್ತಿದೆ. ನಂತರದಲ್ಲಿ ಬ್ಯಾಂಕ್ಗಳು ಕೂಡ ಲಿಕ್ವಿಡಿಟಿ ಕ್ರಂಚ್ ಆಗ್ತಿದೆ. ಹೀಗಾಗಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅನ್ವಯದಲ್ಲಿ ಅಂದರೆ ಬ್ಯಾಂಕ್ ಹತ್ರ ಯಾವಾಗಲೇ ದುಡ್ಡಿಲ್ಲ ಅಂತ ಹೇಳಿದ್ರು ಅವರು RBI ಇಂದ ಬಾರೋ ಮಾಡ್ಕೊಳ್ಬೋದು. ನಂತರ ಯಾವಾಗ ಲಿಕ್ವಿಡಿಟಿ ಬರುತ್ತೆ ಅಥವಾ ಡೆಪಾಸಿಟ್ಸ್ ಬಂದಿದ್ದ ತಕ್ಷಣ ಅವರು RBI ವಾಪಸ್ ಕೊಡ್ಬೋದು. ಅದನ್ನೇ ನಾವು ಓವರ್ ರೈಟ್ ಬಾರೋ ಅಂತ ಕರಿತೀವಿ. ಸೊ ಈ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅನ್ವಯದಲ್ಲಿ ಯಾವಾಗಲೇ ಲಿಕ್ವಿಡಿಟಿ ಇಲ್ಲದೆ ಇರುವಾಗ RBI ನಿಂದ ಬಾರೋ ಮಾಡ್ಕೊಳ್ಬೋದು. RBI ನಬಾರ್ಡ್, ಸಿಡ್ಬಿ ಮತ್ತು NHB. ನಬಾರ್ಡ್ ಅಂದ್ರೇನು, ನಬಾರ್ಡ್ ಅಗ್ರಿಕಲ್ಚರ್ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ, ಸಿಡ್ಬಿ ಇಂಡಸ್ಟ್ರಿಯಲ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ, ನಂತರದಲ್ಲಿ NHB ಒಂದು ಹೌಸಿಂಗ್ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಇವರೆಲ್ಲರಿಗೂ ರೀಫೈನಾನ್ಸಿಂಗ್ ಫೆಸಿಲಿಟಿ ಅಂದರೆ ನಬಾರ್ಡು ಜನಸಾಮಾನ್ಯರಿಗೆ ಅಥವಾ ಪಬ್ಲಿಕ್ಕಿಗೆ ಲೋನ್ ಕೊಡುತ್ತೆ. ಸೊ ಆ ಲೋನ್ ಏನು ಕೊಟ್ಟಿರುತ್ತೆ ಆ ಅಮೌಂಟನ್ನು RBI ನಬಾರ್ಡ್ ಅವರಿಗೆ ರೀಫೈನಾನ್ಸ್ ಮಾಡುತ್ತೆ. ಓಕೆ, ಸೊ ಅದೇ ರೀತಿ ಸಿಡ್ಬಿ ಮತ್ತು NHB ಕೂಡ. ಸೊ ಹೀಗಾಗಿ 50,000 crore ಅವ್ರಿಗೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಥವಾ ನಿಮಗೆ ಫ್ರಾಂಕ್ಲಿನ್ ಟೆಂಪಲ್ಟನ್ ಇಶ್ಯೂ ಕೇಳಿರ್ಬೋದು ನೀವು, ಮ್ಯೂಚುವಲ್ ಫಂಡ್ಸ್ ಎಲ್ಲ ವಾಪಸ್ ಹೋಗ್ತಿದ್ರು, ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗ್ತಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಅಥವಾ ಶಟ್ ಡೌನ್ ಆಗ್ತಿತ್ತು. ಹೀಗಾಗಿ ಸ್ಪೆಷಲ್ ಲಿಕ್ವಿಡಿಟಿ ಫೆಸಿಲಿಟಿ ಅನ್ವಯದಲ್ಲಿ 50,000 ಕೋಟಿನ ಮ್ಯೂಚುವಲ್ ಫಂಡ್ಸ್ಗಳಿಗೆ ಕೊಟ್ಟಿದ್ದಾರೆ. ಮುಂದುವರೆದು ಸಾಲ ಪಡೆದಿರುವಾಗ ಇನ್ಸ್ಟಾಲ್ಮೆಂಟ್ಸ್ನ ಕಟ್ಟಕ್ಕಾಗ್ತಿಲ್ಲ ಇವಾಗ ಲಿಕ್ವಿಡಿಟಿ ಇಲ್ಲದೆ ಇರೋದ್ರಿಂದ ಅಥವಾ ಡಿಮ್ಯಾಂಡ್ ಇಲ್ಲದೆ ಇರೋದ್ರಿಂದ. ಹೀಗಾಗಿ ಲೋನ್ಸ್ ಮೇಲೆ ಏನು ಇನ್ಸ್ಟಾಲ್ಮೆಂಟ್ಸ್ ಕಟ್ಟಬೇಕಿತ್ತಲ್ಲ ಅದಕ್ಕೆ ಮೊರಟೇರಿಯಂ ಆಗಿದೆ. ಮೊರಟೇರಿಯಂ ಅಂದ್ರೇನು, ಈಗ ನಮಗೆ ಇವತ್ತು ಲೋನ್ ಪೇ ಮಾಡೋದಕ್ಕಾಗಲ್ಲ, ಏನು ಮಾಡ್ತಿದ್ದೀವಿ 3 ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡ್ತಿದ್ದೀವಿ. ಆ 3 ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಬೇಕಂದ್ರೆ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಅದನ್ನೇ ನಾವು ಮೊರಟೇರಿಯಂ ಅಂತ ಕರೆಯೋದು. ಲೀಗಲಿ ಸ್ಯಾಂಕ್ಷನ್ ಮಾಡಿದೆ, ಯಾರ್ಯಾರು ಸಾಲ ತೆಗೆದುಕೊಂಡಿದ್ದಾರೆ ಅವರು ಲೋನ್ ರೀಪೇಮೆಂಟ್ನ ಪೋಸ್ಟ್ಪೋನ್ ಮಾಡ್ಬೋದು 3 ತಿಂಗಳ ಕಾಲ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೀವು ಇಷ್ಟೇ ಜ್ಞಾಪಕ ಇಟ್ಕೋಬೇಕಾಗಿರೋದು RBI ಸಂಬಂಧಪಟ್ಟಂತೆ. ಇವೆಲ್ಲವೂ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಅಲ್ಲ. ಸೊ ಹೀಗಾಗಿ ಕೆಲವೊಂದು ಪದಗಳನ್ನು ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ನಬಾರ್ಡ್ ಏನು, ಸಿಡ್ಬಿ ಏನು, NHB, ಮೊರಟೇರಿಯಂ ಅಂದ್ರು, ಈ ರೀತಿ ಕೆಲವೊಂದು ಪದಗಳನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನಿಮಗೆ. ಇಲ್ಲಿಯವರೆಗೂ ನಾವು ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ, RBI ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡಿದ್ವಿ. ನಂತರದಲ್ಲಿ ಮೊದಲನೇ ಟ್ರೆಂಚಿಯಲ್ಲಿ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು MSMEಗಳ ಬಗ್ಗೆ. MSME ಅಂದ್ರೇನು, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. MSMEಗೆ ಸಂಬಂಧಪಟ್ಟಂಥ ಕ್ರಮಗಳು ಯಾವುದು ಅಂತ ನೋಡೋಣ. ಮುಂದುವರಿಯೋಕ್ಕೆ ಮುಂಚೆ ಮೊದಲನೇದಾಗಿ MSME ಅಂದ್ರೇನು, ಅದರಿಂದ ನಮ್ಮ ಎಂಪ್ಲಾಯ್ಮೆಂಟ್ಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಆಗುತ್ತೆ, GDP ಯಾವ ರೀತಿ ಕಾಂಟ್ರಿಬ್ಯೂಷನ್ ಆಗುತ್ತೆ, ಮತ್ತು ಎಕ್ಸ್ಪೋರ್ಟ್ಸ್ನ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಎಂಪ್ಲಾಯ್ಮೆಂಟ್. ಸೊ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ಸ್ ಇರೋದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ. ಎರಡನೇ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಎಲ್ಲಿ ಜನರೇಟ್ ಆಗ್ತಿದೆ ಅಂದರೆ MSMEಗಳಲ್ಲಿ. ಆಲ್ಮೋಸ್ಟ್ MSMEಗಳು 120 ಮಿಲಿಯನ್ ಜನಗಳಿಗೆ ಎಂಪ್ಲಾಯ್ಮೆಂಟ್ಸ್ನ ಕೊಟ್ಟಿದೆ. ಎರಡನೇದಾಗಿ ಎಕ್ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಿರೋಂಥ ಟೋಟಲ್ ಎಕ್ಸ್ಪೋರ್ಟ್ಸಲ್ಲಿ 45% ಆಫ್ ಎಕ್ಸ್ಪೋರ್ಟ್ಸ್ ಭಾರತದಿಂದ ಆಗ್ತಿರೋದು MSMEಗಳಿಂದ. ಮುಂದುವರೆದು MSMEಗಳಿಂದ ಇನ್ಕ್ಲೂಸಿವ್ ಗ್ರೋತ್ ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗುತ್ತೆ ಅಂತ ಹೇಳ್ತೀವಿ. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ರೂರಲ್ ಏರಿಯಾಗಳಲ್ಲಿ ಇರುತ್ತೆ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ತುಂಬ ಕಡಿಮೆ ಬೇಕು, ಬಟ್ ಅತಿ ಹೆಚ್ಚಿನ ರೂರಲ್ ವುಮೆನ್ಸ್ಗಳಿಗೆ ಮತ್ತು ರೂರಲ್ ಪೀಪಲ್ಗಳಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಇದರಿಂದ. ಸೊ ಹೀಗಾಗಿ ಇನ್ಕ್ಲೂಸಿವ್ ಗ್ರೋತ್ ಕೂಡ ಆಗುತ್ತೆ, ಅದರ ಜೊತೆಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಆಗುತ್ತೆ. ಮುಂದುವರೆದು MSME GDPಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಆಗಿ ಮಾಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ 36.1 ಮಿಲಿಯನ್ MSME ಯೂನಿಟ್ಸ್ಗಳಿದೆ ಭಾರತದಲ್ಲಿ. ಅದರಿಂದ 6.11 ಮ್ಯಾನುಫ್ಯಾಕ್ಚರಿಂಗ್ GDP ಪ್ರೊಡ್ಯೂಸ್ ಆಗುತ್ತೆ ಮತ್ತು 24.63 ಸರ್ವಿಸ್ GDP ಕಾಂಟ್ರಿಬ್ಯೂಟ್ ಆಗ್ತದೆ. ಅದೇ ಓವರ್ ಆಲ್ GDP ಹೇಳಬೇಕಂತ ಹೇಳಿದ್ರೆ 29% ಆಫ್ GDP ಇದರಿಂದ ಬರ್ತಿದೆ. ಆ್ಯಂಡ್ ಭಾರತ 2025 ಅಷ್ಟರಲ್ಲಿ $5 ಟ್ರಿಲಿಯನ್ ಎಕಾನಮಿ ಡಾಲರ್ಸ್ ಆಗಬೇಕು ಅಂದಾಗ MSME ಸೆಕ್ಟರ್ಸ್ ಆಲ್ಮೋಸ್ಟ್ 50% ಆಫ್ GDP ಕಾಂಟ್ರಿಬ್ಯೂಷನ್ಸ್ ಮಾಡ್ತಿರುತ್ತೆ. ಹೀಗಾಗಿ MSME ಎಂಪ್ಲಾಯ್ಮೆಂಟ್ಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, GDP ಆಗಿರ್ಬೋದು, ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್, ಈ ರೀತಿ ಎಲ್ಲ ಸೆಕ್ಟರ್ಸ್ಗಳಿಗೆ ತುಂಬ ಸಹಕಾರಿ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಸರ್ಕಾರ ನೀಡುತ್ತಿದೆ.
MSMEಗಳಿಗಿರುವಂಥ ತೊಂದರೆಗಳೇನು ಅಂತ ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಲ್ಯಾಕ್ ಆಫ್ ಫೈನಾನ್ಸ್. ಅಂದರೆ 90% ಆಫ್ MSMEಗೆ ಯಾವುದೇ ರೀತಿಯಾದ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಥವಾ ಬ್ಯಾಂಕ್ಗಳಿಂದ ಲೋನ್ ಸಿಗ್ತಿಲ್ಲ. ಸೊ ಹೀಗಾಗಿ ಹೆಚ್ಚಿನ ರೀತಿಯಲ್ಲಿ ಮನಿ ಲೆಂಡರ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಮನಿ ಲೆಂಡರ್ಸ್ ಮೇಲೆ ನಾವು ಸಾಲಕ್ಕೋಸ್ಕರ ಡಿಪೆಂಡ್ ಆದರೆ ಆಟೋಮ್ಯಾಟಿಕ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಅವರಿಗೆ ಫೈನಾನ್ಸ್ ಸಿಗ್ತಿಲ್ಲ. ಎರಡನೇದಾಗಿ ಸರ್ಕಾರ MSMEಗಳಿಗೋಸ್ಕರ ಎಷ್ಟೊಂದು ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡಿದೆ. ಸ್ಕೀಮ್ಸ್ಗಳು ಲಾಂಚ್ ಮಾಡಿದ್ರು ಕೂಡ ಕರಪ್ಷನ್ ಮತ್ತು ಪ್ರೊಸೀಜರ್ ಮೇಲೆ ಎಂಫಸಿಸ್ ಮಾಡೋದ್ರಿಂದ MSMEಗಳಿಗೆ ಯಾವುದೇ ರೀತಿಯಾದ ಅನುಕೂಲಗಳಾಗಿಲ್ಲ. ಸೊ ಹೀಗಾಗಿ MSMEಗಳು ಫೈನಾನ್ಸ್ನ ಕೊರತೆಯಿಂದಾಗಿ ಹಿಂದುಳಿದಿದ್ದಾರೆ. ಎರಡನೇದಾಗಿ ಯಾವುದೇ ಒಂದು ಇಂಡಸ್ಟ್ರಿಗೆ ಬೇಕಾಗಿರುವಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಪವರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಟರ್ಮ್ ಆಗಿರ್ಬೋದು, ಈ ರೀತಿ ಬೇಕಾಗಿರುವಂಥ ಎಲ್ಲ ಬೆನಿಫಿಟ್ಸ್ ಆಗಿರ್ಬೋದು, ಇವು MSMEಗಳಿಗೆ ಸಿಗ್ತಿಲ್ಲ. ಮೂರನೇ ಪಾಯಿಂಟು ಆಕ್ಸೆಸ್ ಟು ದ ಮಾರ್ಕೆಟ್ಸ್. MSMEಗಳು ಒಳ್ಳೆ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿದ್ರು ಕೂಡ ಅವರಿಗೆ ಮಾರ್ಕೆಟಿಂಗ್ ಟೆಕ್ನಾಲಜಿಗಳು ಗೊತ್ತಿಲ್ಲ ಅಥವಾ ಮಾರ್ಕೆಟಿಂಗ್ ಮಾಡೋದಕ್ಕೆ ಫಂಡ್ಸ್ ಇಲ್ಲ. ಸೊ ಹೀಗಾಗಿ ಅವ್ರು ಪ್ರೊಡ್ಯೂಸ್ ಮಾಡ್ತಿರೋ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಸೇಲ್ ಮತ್ತು ಪ್ರೈಸಿಂಗ್ ತುಂಬ ಕಡಿಮೆ ಬರ್ತಿದೆ. ಎರಡನೇ ಆಪ್ಷನ್ ಏನಿದೆ ಮಾರ್ಕೆಟ್ಗೆ ಅಂತ ಹೇಳಿದ್ರೆ MSMEಗಳು ಅವ್ರು ಪ್ರೊಡ್ಯೂಸ್ ಮಾಡಿರುವಂಥದ್ದನ್ನು ಇಂಡಸ್ಟ್ರೀಸ್ಗಳಿಗೆ, ಹೆವಿ ಇಂಡಸ್ಟ್ರಿಗಳಿಗೆ ಸಪ್ಲೈ ಮಾಡಬೇಕು. ಬಟ್ ಆದರೆ ಹೆವಿ ಇಂಡಸ್ಟ್ರಿಗಳಿಗೂ ಮತ್ತು MSMEಗಳ ನಡುವೆ ಲಿಂಕೇಜ್ ಇಲ್ಲ. ಹೀಗಾಗಿ ಇವ್ರ ಪ್ರಾಡಕ್ಟ್ಸ್ ಅವ್ರಿಗೂ ಕೂಡ ರೀಚ್ ಆಗ್ತಿಲ್ಲ. ಸೊ ಹೀಗಾಗಿ ವಿತೌಟ್ ಮಾರ್ಕೆಟ್ ಆಕ್ಸೆಸ್ MSEಗಳ ಫೇಲ್ಯೂರ್ ಆಗ್ತಿದೆ. ನಂತರದಲ್ಲಿ MSMEಗಳಿಗೆ ಮಾಡರ್ನ್ ಟೆಕ್ನಾಲಜಿ ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ಅವ್ರು ಪ್ರೊಡ್ಯೂಸ್ ಮಾಡ್ತಿರುವಂಥ ಗೂಡ್ಸ್ಗಳ ಕ್ವಾಲಿಟಿ ಕಡಿಮೆ ಆಗ್ತಿದೆ ಮತ್ತು ಕಾಸ್ಟ್ ಜಾಸ್ತಿ ಆಗುತ್ತೆ. ಮುಂದುವರೆದು MSMEಗಳಿಗೆ ತಮಗೆ ಅನುಕೂಲವಾಗುವಂಥ ಟ್ಯಾಕ್ಸ್ ಸ್ಟ್ರಕ್ಚರ್ಗಳಿಲ್ಲ ಮತ್ತು ಎಂಫಸಿಸ್ ರಿಜಿಡ್ ಲೇಬರ್ ಲಾಸ್ ಇರೋದ್ರಿಂದ ರೆಡ್ ಟೇಪಿಸಮ್ ಜಾಸ್ತಿ ಆಗ್ತಿದೆ. ನಾವು ಹೆಚ್ಚಿನ ಮಟ್ಟದಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ತಿದ್ದೀವಿ. ಇದರಿಂದ ಕರಪ್ಷನ್ಸ್ ಆಗಿರ್ಬೋದು ಅಥವಾ ರೆಡ್ ಟೇಪಿಸಮ್ ಜಾಸ್ತಿ ಆಗ್ತಿದೆ. ಮತ್ತು MNCಗಳು ಕೂಡ ಈ MSME ಮಾಡುವಂಥ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕಾಂಪಿಟೇಷನ್ ಹೆಚ್ಚಿನ ಮಟ್ಟದಲ್ಲಿದೆ. ಆ್ಯಂಡ್ MNCಗಳಿಗೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಅವ್ರ ಪ್ರಾಡಕ್ಟ್ಸ್ನ ಕಾಸ್ಟ್ ಕಡಿಮೆ ಆಗುತ್ತೆ. ಇದರಿಂದ ಅವ್ರಿಗೆ ಹೆಚ್ಚಿನ ಅಡ್ವಾಂಟೇಜ್ ಇದೆ. ಅಷ್ಟೇ ಅಲ್ಲದೆ MSMEಗೆ ಬೇಕಾಗಿರುವಂಥ ಬೇಸಿಕ್ ಸ್ಕಿಲ್ ಟ್ರೈನಿಂಗ್ ಸರ್ಕಾರ ಕೊಡ್ತಿಲ್ಲ. ಇವೆಲ್ಲವೂ MSMEಗಳು ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ಸ್ಗಳು. ಸರ್ಕಾರ MSMEಗಳಿಗೋಸ್ಕರ ಆಯೋಜಿಸಿರುವಂಥ 6 ಮೆಷರ್ಸ್ಗಳು ಯಾವ್ದು ಅಂತ ನೋಡೋಣ. ಮೊದಲನೇದಾಗಿ 3 ಲಕ್ಷ ಕೊಲಾಟ್ರಲ್ ಫ್ರೀ ಲೋನ್ನ ಕೊಡ್ತಿದೆ. ಎರಡನೇದಾಗಿ 20,000 ಕೋಟಿ ಸಬಾರ್ಡಿನೇಟ್ ಡೆಬ್ಟ್. ಮೂರನೇದು 50,000 ಕೋಟಿ ಇಕ್ವಿಟಿ ಇನ್ಫ್ಯೂಷನ್ನ ಮಾಡ್ತಿದೆ. ನಾಲ್ಕನೇದು MSME ಡೆಫಿನೇಷನ್ಗಳನ್ನು ರಿವೈಸ್ ಮಾಡಿದೆ. ಐದನೇದು ಗ್ಲೋಬಲ್ ಟೆಂಡರ್ಸ್ಗಳನ್ನು ಡಿಸಲೋ ಮಾಡಿದೆ. ಆರನೇದಾಗಿ MSMEಗೆ ಸಂಬಂಧಪಟ್ಟಂಥ ಏನು ಡ್ಯೂಸ್ ಇದೆ ಸರ್ಕಾರದಲ್ಲಿ ಅದನ್ನು ಕ್ಲಿಯರ್ ಮಾಡುತ್ತೆ. ಸೊ ಮೊದಲನೇದಾಗಿ 3 ಲಕ್ಷ ಕೋಟಿ ಕೊಲಾಟ್ರಲ್ ಫ್ರೀ ಆಟೋಮ್ಯಾಟಿಕ್ ಲೋನ್ಸ್ಗಳನ್ನು ಬಿಸ್ನೆಸ್ ಇನ್ಕ್ಲೂಡಿಂಗ್ MSMEಗಳಿಗೆ ಕೊಡ್ತಿದ್ವಿ. ಎರಡನೇದಾಗಿ 20,000 ಕೋಟಿಯನ್ನು ಸಬಾರ್ಡಿನೇಟ್ ಡೆಬ್ಟ್ ಫಾರ್ ಸ್ಟ್ರೆಸ್ಡ್ MSME ಅಂತ ಕೊಡ್ತಿದ್ದಾರೆ. ಇಲ್ಲಿ ನಿಮಗೆ ಸಬಾರ್ಡಿನೇಟ್ ಡೆಬ್ಟ್ ಅಂದರೆ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್. ಜ್ಞಾಪಕ ಇಟ್ಕೊಳ್ಳಿ ಈ ಪದಾನ. ಉದಾಹರಣೆ ನೋಡಿ, ಇಲ್ಲಿ ಒಂದು MSME ಇರುತ್ತೆ, ಅದಕ್ಕೆ 50 ಕೋಟಿ ದುಡ್ಡನ್ನು ಈಕ್ವಿಟಿ ಮಾರ್ಕೆಟ್ ಅಂತ ಶೇರ್ ಮಾರ್ಕೆಟಿಂದ ಪಡ್ಕೊಂಡಿರುತ್ತೆ. 100 ಕೋಟಿಯನ್ನು ಸಾಲನ ಬ್ಯಾಂಕಿಂದ ತೆಗೆದುಕೊಂಡಿರುತ್ತೆ. ಮತ್ತೆ 100 ಕೋಟಿ ಸಾಲನ ಸಬಾರ್ಡಿನೇಟ್ ಡೆಬ್ಟ್ ಆಗಿ ಸರ್ಕಾರದಿಂದ ಪಡ್ಕೊಂಡಿರುತ್ತೆ. ಸೊ ಈಗ ಸಪೋಸ್ ಈ MSME ಲಾಸ್ ಆಯಿತು ಅಥವಾ ಬ್ಯಾಂಕ್ ಕರಪ್ಸಿ ಆಯಿತು, ಆವಾಗ ಮೊದಲನೇದಾಗಿ MSME ಮೊದಲನೇ ಡೆಪ್ಟನ್ನು ಕ್ಲಿಯರ್ ಮಾಡೋದು ಯಾವುದು ಅಂದರೆ ಬ್ಯಾಂಕ್ ಡೆಪ್ಟ್. ನಂತರದಲ್ಲಿ ಈಕ್ವಿಟಿ ಡೆಪ್ಟನ್ನು ಕ್ಲಿಯರ್ ಮಾಡುತ್ತೆ. ಇವೆರಡರ ನಂತರ ಸಬಾರ್ಡಿನೇಟ್ ಡೆಪ್ಟನ್ನ ಕ್ಲಿಯರ್ ಮಾಡುತ್ತೆ. ಸಬಾರ್ಡಿನೇಟ್ ಡೆಪ್ಟ್ಸ್ ಅಂತ ಹೇಳಿದ್ರೆ MSMEಗಳು ತಮಗಿರುವಂಥ ಬೇರೆ ಎಲ್ಲ ಡೆಪ್ಟ್ಗಳನ್ನು ತೀರಿಸಿದ ನಂತರ ಕಡೆಯದಾಗಿ ಸಬಾರ್ಡಿನೇಟ್ ಡೆಪ್ಟ್ಸ್ನ ಕ್ಲಿಯರ್ ಮಾಡುವಂಥದ್ದು. ಸರ್ಕಾರ ಯಾಕೆ ಈ ಸಬಾರ್ಡಿನೇಟ್ ಡೆಪ್ಟ್ಸ್ ಕೊಡ್ತಿದೆ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ MSMEಗೆ ದುಡ್ಡು ಕೊಡೋದಕ್ಕೆ ಅಥವಾ ಸಾಲ ಕೊಡೋದಕ್ಕೆ ಎದುರುಕೊಳ್ತಿದೆ. ಯಾಕಂದರೆ ಬ್ಯಾಂಕ್ ಹತ್ರ ಆಲ್ರೆಡಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗ್ತಿದೆ. ಸೊ ಹೀಗಾಗಿ ಬ್ಯಾಂಕ್ಗಳಿಗೆ ಕಾನ್ಫಿಡೆನ್ಸ್ ಬೇಕು. ಯಾಕೆ MSMEಗೆ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಸಬಾರ್ಡಿನೇಟ್ ಡೆಪ್ಟ್ನ ಕೊಡ್ತಿದೆ. ಸೊ ಬ್ಯಾಂಕ್ಗಳಿಗೆ ಧೈರ್ಯ ಇದೆ, ಓಕೆ ಮೊದಲನೇದಾಗಿ ಅವ್ರ ಸಾಲ ತೀರಿಸ್ತಾರೆ, ನಂತರದಲ್ಲಿ ಗೌರ್ಮೆಂಟ್ ಲೋನ್ಗಳನ್ನು ತೀರಿಸ್ಕೊಳ್ತಾರೆ ಅಂತ. ಇದರಿಂದ MSMEಗೆ ಹೆಚ್ಚಿನ ಲಿಕ್ವಿಡಿಟಿ ಇನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಮೂರನೇದಾಗಿ 50,000 crore ಈಕ್ವಿಟಿ ಇನ್ಫ್ಯೂಷನ್ನ MSMEಯಲ್ಲಿ ಮಾಡ್ತಿದ್ದಾರೆ ಥ್ರೂ ಫಂಡ್ಸ್ ಆಫ್ ಫಂಡ್ಸ್. ಅಂದರೆ ಫಂಡ್ಸ್ ಆಫ್ ಫಂಡ್ಸ್ ಅಂತ ಕಾರ್ಪಸ್ನ 10,000 ಕೋಟಿನ ಸೆಟಪ್ ಮಾಡಿದ್ದಾರೆ. ಇದರಿಂದ MSMEಗೆ ಈಕ್ವಿಟಿ ಅಥವಾ ಶೇರ್ ಮುಖಾಂತರ ಕೂಡ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಮುಂದುವರೆದು ಈ ಆರ್ಟಿಕಲ್ನ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದ್ರೆ ನ್ಯೂ ಡೆಫಿನೇಷನ್ ಆಫ್ MSMEಗೆ ಮುಂಚೆ ಇದ್ದಂಥ ಡೆಫಿನೇಷನ್ಗಳನ್ನ ಚೇಂಜ್ ಮಾಡಿದ್ದಾರೆ. ಏನದು ಡೆಫಿನೇಷನ್ ನೋಡೋಣ. MSMEನ ಡಿಫೈನ್ ಮಾಡಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಿದ್ರು. ಆದರೆ ಇವಾಗ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲದೆ ಆನ್ಯುವಲ್ ಟರ್ನ್ ಓವರ್ನ ಕ್ಯಾಟಗರಿ ಮೇಲೆ ಕೂಡ ಅದನ್ನು ಡಿಫೈನ್ ಮಾಡ್ತಿದ್ದಾರೆ. ಇದು ಮೊದಲನೇ ವ್ಯತ್ಯಾಸ. ಜ್ಞಾಪಕ ಇಟ್ಕೊಳ್ಳಿ, ಮೊದಲನೇ ವ್ಯತ್ಯಾಸ ಏನು, ಇನ್ವೆಸ್ಟ್ಮೆಂಟ್ ಮೇಲೆ ಅಷ್ಟೇ ಅಲ್ಲದೆ ಆನ್ಯುವಲ್ ಟರ್ನ್ ಓವರ್ನು ಕೂಡ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಪ್ರೇಟ್ ಆಗಿ ಸರ್ವಿಸ್ ಸೆಕ್ಟರ್ಗೆ ಸಪ್ರೇಟ್ ಆಗಿ ಕ್ಯಾಟಗರೈಸೇಷನ್ ಇತ್ತು. ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ನ ಸೇಮ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಮುಂದುವರೆದು ಈ ಚಾರ್ಟ್ನ ತುಂಬ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಎಸ್ಪೆಷಲಿ ಪ್ರಿಲಿಮ್ಸ್ನಲ್ಲಿ ನಿಮ್ಗೆ ಕ್ವಶನ್ಸ್ ಬರುತ್ತೆ ಇದ್ರ ಮೇಲೆ. ಸೊ ಮೈಕ್ರೋ ಕ್ಯಾಟಗರಿ ಅಂದರೆ ಯಾವುದು, ಸ್ಮಾಲ್ ಕ್ಯಾಟಗರಿ ಅಂದರೆ ಯಾವುದು, ಮೀಡಿಯಂ ಕ್ಯಾಟಗರಿ ಅಂದರೆ ಯಾವುದು. ಮೈಕ್ರೋ ಸ್ಮಾರ್ಟ್ ಕ್ಯಾಟಗರಿ ಅಂದರೆ ಇನ್ವೆಸ್ಟ್ಮೆಂಟ್ 1 crore ಕಡಿಮೆ ಇರಬೇಕು, ಟರ್ನ್ ಓವರ್ 5 crore ಕಡಿಮೆ ಇರಬೇಕು. ಸ್ಮಾಲ್ ಅಂದರೆ ಇನ್ವೆಸ್ಟ್ಮೆಂಟ್ 10 crore,
ಟರ್ನ್ ಓವರ್ 50 crore, ಆ್ಯಂಡ್ ಮೀಡಿಯಮ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಲೆಸ್ ದೆನ್ 20 crore ಇರಬೇಕು ಮತ್ತು ಟರ್ನ್ ಓವರ್ 50 crore ಇರಬೇಕು. ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೇಕಂದ್ರೆ 1 crore ಇದ್ರೆ 50 crore ಆಗ್ತದೆ, 50 crore ಇದ್ರೆ 20 crore ಆಗ್ತದೆ. ಇನ್ವೆಸ್ಟ್ಮೆಂಟ್ಸ್ ಸಂಬಂಧಪಟ್ಟಂತೆ ಟರ್ನ್ ಓವರ್ ಬಂದಾಗ 5 ಇಂದ 50, 50 ಇಂದ 100 ಆಗ್ತದೆ. ಸೊ ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಪಕ್ಕ ನಿಮಗೆ ಇದರಿಂದ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಇದನ್ನು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಈ MSMEಗಳಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಬರೋದಿಲ್ಲ. ಮುಂದಿನ ಪಾಯಿಂಟ್, ಗ್ಲೋಬಲ್ ಟೆಂಡರ್ಸ್ ವಿಲ್ ಬಿ ಡಿಸ್ಅಲೋಡ್ ಅಪ್ ಟು 200 crores. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಗವರ್ನಮೆಂಟ್, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಅಥವಾ PSUಗಳು, ಸೊ ಯಾವುದೇ ಟೆಂಡರ್ಸ್ ಇದ್ರೂ ಫಾರಿನರ್ಸ್ ಕೂಡ ಕಾಂಪೀಟ್ ಮಾಡ್ಬೋದಿತ್ತು. ಸೊ ಹೀಗಾಗಿ ಭಾರತದ ಕಂಪ್ನಿಗಳಿಗೆ ತುಂಬ ಕಾಂಪಿಟೇಷನ್ ಇರ್ತಿತ್ತು ಫಾರಿನರ್ಸಿಂದ. ಸೊ ಹೀಗಾಗಿ ಸರ್ಕಾರ ಏನು ಮಾಡಿದೆ, ಮೇಕ್ ಇನ್ ಇಂಡಿಯಾ ಅಥವಾ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ಸ್ವಯಂ ಅವಲಂಬಿತ ಭಾರತಕ್ಕೋಸ್ಕರ ಸೊ 200 ಕೋಟಿಗಿನ್ನ ಕೆಳಗಡೆ ಇರುವಂಥ ಯಾವುದೇ ಟೆಂಡರ್ಗಳಲ್ಲಿ ಫಾರಿನ್ ಕಂಪ್ನಿ ಅಥವಾ ಗ್ಲೋಬಲ್ ಕಂಪ್ನಿಗಳ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಿಲ್ಲ. ಸೊ ಇದರಿಂದ ಅಡ್ವಾಂಟೇಜ್ ಏನು, MSMEಗಳು ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಿಂದ ಅವ್ರ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. 6ನೇ ಪಾಯಿಂಟ್ ಏನಂತ ಹೇಳಿದ್ರೆ ರಿಸೀವೇಬಲ್ಸ್, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ PSUಗಳು MSME ಇಂದ ಗೂಡ್ಸ್ ಅಥವಾ ಸರ್ವಿಸಸ್ನ ಪಡ್ಕೊಂಡಿರುತ್ತೆ. ಇದಕ್ಕೆ ರಿಟರ್ನ್ ಆಗಿ ಅವರು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಆ ಪೇಮೆಂಟ್ಸ್ನ ನಾವು ರಿಸೀವಬಲ್ಸ್ ಅಂತ ಕರಿತೀವಿ. ಸರ್ಕಾರದ ಹತ್ರ ಹೆಚ್ಚಿನ ರಿಸೀವಬಲ್ಸ್ ಡ್ಯೂ ಇದೆ, ಅಂದರೆ ಸಾಲ ಮರುಪಾವತಿ ಮಾಡಿದ್ರೆ ಡ್ಯೂ ಇದೆ. ಹೀಗಾಗಿ ಸರ್ಕಾರ ಹೇಳ್ತೆ 45 ದಿನಗಳ ಒಳಗಡೆ MSMEಗೆ ಕೊಡಬೇಕಾಗಿರುವಂಥ ಎಲ್ಲ ಡ್ಯೂಗಳನ್ನು ತೀರಿಸ್ತೀವಿ ಅಂತ ಹೇಳಿದ್ದಾರೆ. ಈ 6 ಮೆಷರ್ಸ್ಗಳ ಮುಖಾಂತರ ಸರ್ಕಾರ MSMEಗಳನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು, ಅಥವಾ ಅದರ ಕಾಂಟ್ರಿಬ್ಯೂಷನ್, GDP ಕಾಂಟ್ರಿಬ್ಯೂಷನ್ 50% ಮಾಡಬೇಕು ಅಂತ ಅನ್ಕೊಳ್ತಿದೆ. ಅಷ್ಟೇ ಅಲ್ಲದೆ ಸರ್ಕಾರ NBFCಗಳಿಗೆ ಆಗಿರ್ಬೋದು, ಅಥವಾ ಡಿಸ್ಕಾಮ್ಸ್ಗಳಿಗೆ ಆಗಿರ್ಬೋದು, ಕಾಂಟ್ರಾಕ್ಟರ್ಸ್ಗಳೇ, ಮತ್ತು ರೇರಾ ಅಥವಾ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ, TDS ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಮೆಷರ್ಸ್ಗಳನ್ನು ಪೊಟೆನ್ಷಿಯಲ್ ತಗೊಂಡಿದೆ. ಬಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿರೋದು MSMEಗಳು. ಸೊ ಹೀಗಾಗಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಹೊತ್ತನ್ನು ಕೊಟ್ಟಿದ್ದೀವಿ. ಮುಂದಿನ ಸೀರೀಸ್ನಲ್ಲಿ ನಾವು ಸೆಕೆಂಡ್ ಟ್ರೆಂಚ್ ಅಥವಾ ಅಗ್ರಿಕಲ್ಚರ್ ರಿಫಾರ್ಮ್ ಸಂಬಂಧಪಟ್ಟಂಥದ್ದನ್ನು ನೋಡೋಣ. ಥ್ಯಾಂಕ್ ಯು.